ಹಲೋ ಎವ್ರಿವನ್, ನಾನು ಶಾರದಾ. ನಾನು ಚಂದ್ರಿಕಾ. ಇಬ್ಬರೂ E&I ಡಿಪಾರ್ಟ್ಮೆಂಟು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ನು, 3rd ಸೆಮ್ಮು ಈಗ. ಸೊ ನಾವು ಇಲ್ಲಿ ಇವತ್ತು ಸ್ಮಾರ್ಟ್ ವೆಂಟಿಲೇಟರ್ನ ತೋರಿಸ್ತಾ ಇದ್ದೀವಿ ಪ್ರಾಜೆಕ್ಟ್ನ. ನಾರ್ಮಲಾಗಿ ಹಾಸ್ಪಿಟಲ್ಸಲ್ಲಿ ನಮಗೆ ಒಂದು ದಿವಸಕ್ಕೆ ವೆಂಟಿಲೇಟರ್ ಬೇಕು ಅಂತಂದರೆ ತುಂಬ ಚಾರ್ಜ್ ಮಾಡ್ತಾರೆ. ಸೊ ನಾವು ಇದನ್ನು ಈಸಿಯಾಗಿ ಹೇಗೆ ಕಮ್ಮಿ ದುಡ್ಡಿಂದ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀವಿ. ಇದಕ್ಕೆ ನಾವು ಯೂಸ್ ಮಾಡ್ತಿರೋದು ಬೇರೆ ಥರದ್ದು ಸೆನ್ಸರ್ಸು. ಫಸ್ಟು ಈ ಸೆನ್ಸರು ನಮಗೆ ಹಾರ್ಟ್ ರೇಟು, ಪಲ್ಸ್ ರೇಟು ಮತ್ತು ಆಕ್ಸಿಜನ್ ಲೆವೆಲ್ ಮೂರನ್ನು ಮಾನಿಟರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ESP8266. ಇದು ನಮಗೆ IoT ಜೊತೆಗೂ ಇಂಟಿಗ್ರೇಷನ್ ತೋರಿಸುತ್ತೆ ಮತ್ತು ರಿಯಲ್ ಟೈಮ್ ಮಾನಿಟರಿಂಗ್ ಆಫ್ ಪೇಷಂಟ್ಸ್ಗೂ ಹೆಲ್ಪ್ ಮಾಡುತ್ತೆ. ಈ ಸೆನ್ಸರು ಎನ್ವೈರ್ಮೆಂಟ್ದು ಟೆಂಪ್ರೇಚರ್, ಹ್ಯೂಮಿಡಿಟಿನ ಸೆನ್ಸ್ ಮಾಡಿ ಪೇಷಂಟಿಗೆ ಏನು ಆಕ್ಸಿಜನ್ ಲೆವೆಲ್ ಕೊಡಬೇಕು ಅಂತ ಇಲ್ಲಿಗೆ ESP8266 ಕಳಿಸುತ್ತೆ. ಸೊ ಈ ಮೋಟರ್ ಇದೆ, ಇಲ್ಲಿ ಒಂದು ವೋಲ್ಟೇಜ್ ರೆಗ್ಯುಲೇಟರ್ ಹಾಕಿದ್ದೀವಿ. ಈ ಪ್ರೆಷರ್ ಇದನ್ನು ರನ್ ಮಾಡ್ತಿರೋದು ಕಂಪ್ಲೀಟ್ಲಿ ಈ ಮೋಟರಿಂದ. ಸೊ ಪೇಷಂಟ್ ಇದನ್ನು ಹಾಕೊಂಡಾಗ ಅವ್ರದ್ದು ಏನು ರೆಸ್ಪಿರೇಟ್ರಿ ಪ್ರಾಬ್ಲಮ್ ಇದೆ, ಏನು ಆಕ್ಸಿಜನ್ ಲೆವೆಲ್ ಅವ್ರಿಗೆ ಕೊಡಬೇಕು ಅಂತ ಸೆನ್ಸ್ ಮಾಡಿ ಆ ಪ್ರೆಷರ್ ಇದು ಸಪ್ಲೈ ಮಾಡಿ ಪೇಷಂಟಿಗೆ ಆ O2 ಲೆವೆಲ್ ಕೊಡುತ್ತೆ. ಇಲ್ಲಿ ಒಂದು LCD ಸ್ಕ್ರೀನ್ ಹಾಕಿದ್ದೀವಿ. ಇಲ್ಲಿ ಪೇಷಂಟು ಹಾರ್ಟ್ ರೇಟ್, ಅವ್ರ O2 ಸ್ಯಾಚುರೇಷನ್ ಲೆವೆಲ್ ಮತ್ತು ಟೆಂಪ್ರೇಚರ್ ಡಿಸ್ಪ್ಲೇ ಮಾಡ್ತೀವಿ. CPR ಮೆಷಿನ್ ಇದ್ದಂಗೆ, ಲೋ ಕಾಸ್ಟ್ CPR ಮೆಷಿನ್. ಇಲ್ಲ, ಇದು ನಮ್ಮ ಸೀನಿಯರ್ಸ್ ಏನು ಮಾಡಿದ್ದಾರೆ, ಅವ್ರಿಗೆ ಪ್ಯಾಟೆಂಟು ಏನೋ ಆಗಿದೆ, ಏನೋ ಯಾವುದೋ ಕಾಂಪಿಟೇಷನಲ್ಲಿ ಗೆದ್ದು ಇದ್ದಾರೆ. ನಾವು ಇನ್ನೂ ಬಂದಿಲ್ಲ.